ಬೇಕೆ ಹೂವು ಪರಿಮಳದ ಹೂವು ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂ ಬೇಕೆ ಹೂವು ಮಲ್ಲಿಗೆ ಸಂಪಿಗೆ ಜಾಜಿ ಶವಂತಿಗೆ ಮಲ್ಲಿಗೆ ಸಂಪಿಗೆ ಜಾಜಿ ಶವಂತಿಗೆ ಮಲ್ಲೆ ಗುಲಾಬಿ ತಾವರೆ ಪಾರಿಜಾತ ಎಲ್ಲ ವಿಧದ ಮನ ಕ್ಲೇಶವ ಕಳೆಯುವ ಎಲ್ಲ ವಿಧದ ಮನ ಕ್ಲೇಶವ ಕಳೆಯುವ ನಂಘ್ರಿಯ ಸಂಗಕ್ಕೆ ಮಂಗಳಕರವಾದ ಹೂ ಬೇಕೆ ಹೂವು. ನಮಸ್ಕಾರ ವೀಕ್ಷಕರೇ, ಇಂದಿನ ದಿನ ಪಾಟಲಿಪುತ್ರ ಐತಿಹಾಸಿಕದ ವಿಷಯವನ್ನು ನಾವು ಇಂದು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಪಾಟಲಿಪುತ್ರ ಪಾಟ್ನಾ ಈ ಪ್ರಾಚೀನ ನಗರ ಇಂದು ಬಿಹಾರದ ರಾಜಧಾನಿ. ಇವತ್ತಿನ ಹೆಸರು ಅದಕ್ಕೆ ಪಾಟ್ನಾ ಅಂತ ಇದೆ. ಹಿಂದೆ ಅದಕ್ಕೆ ಪಾಟಲಿಪುತ್ರ ಅನ್ನೋ ಹೆಸರು ಇತ್ತು. ಈಗ ಬಿಹಾರಲ್ಲಿ ಆ ನಗರ ಇವತ್ತು ಇದೆ. ಅದರ ರಾಜಧಾನಿ ಇವತ್ತು ಇದು ಬಿಹಾರ ರಾಜಧಾನಿ ಪಾಟಲಿಪುತ್ರ ಅಥವಾ ಪಾಟ್ನಾ. ನಗರವನ್ನು ಪುಷ್ಪಪುರ, ಕುಸುಮಪುರ ಮುಂತಾಗಿ ಕರೆದಿದ್ದಾರೆ. ಇದನ್ನು ಪುಷ್ಪಪುರ ಅಥವಾ ಕುಸುಮಪುರ ಅಂತಲೂ ಕರೀತಾ ಇದ್ದರು ಹಿಂದೆ ಇತಿಹಾಸದಲ್ಲಿ. ಇತಿಹಾಸ ಕಾಲದಲ್ಲಿ ಇದು ಮಗಧ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇದು ಆವಾಗ ಆಳ್ತಾ ಇದ್ದವರು ಮಗಧ ಸಾಮ್ರಾಜ್ಯದಲ್ಲಿ ರಾಜರಾಗಿದ್ದರು. ಅದನ್ನು ಇವತ್ತು ಬಿಹಾರ ಅಂತ ಕರೀತಾರೆ. ಬೌದ್ಧ ಧರ್ಮದ ಕೇಂದ್ರವಾಗಿಯೂ ಇದು ಮಹತ್ವ ಪಡೆದಿತ್ತು. ಮಗಧ ಬೌದ್ಧ ಕೇಂದ್ರ ಕೂಡ, ಬೌದ್ಧ ಧರ್ಮದ ಕೇಂದ್ರವು ಇದು ಮಹತ್ವ ಪಡ್ಕೊಂಡಿತ್ತು. ಕಥಾ ಸರಿತ್ ಸಾಗರದಲ್ಲಿ ಸೋಮಪ್ರಭೆಯ ಕಥೆಯಲ್ಲಿ ಪಾಟಲಿಪುತ್ರವನ್ನು ಪೃಥ್ವಿಭೂಷಣ ಎಂದು ಕರೆದಿದ್ದಾರೆ. ಹಿಂದೆ ಕಥಾ ಸರಿತ್ ಸಾಗರದಲ್ಲಿ ಸೋಮಪ್ರಭೆ ಕಥೆಯಲ್ಲಿ ಇದು ಬರುತ್ತೆ. ಪಾಟಲಿಪುತ್ರವನ್ನು ಪೃಥ್ವಿಯ ಭೂಷಣ ಅನ್ನೋ ಹೆಸರಿಂದ ಕರೀತಾ ಇದ್ದರು. ಈ ನಗರದ ಹೆಸರಿನ ಕುರಿತು ಒಂದು ಕಥೆ ರೂಢಿಯಲ್ಲಿದೆ. ಈ ನಗರಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆ ರೂಢಿಯಲ್ಲಿದೆ. ಅದು ಯಾವುದು ಅಂದರೆ, ಪಾಟಲಿ ಎಂಬುವಳು ಗಾಧಿ ಮಹಾರಾಜನ ಮಗಳು. ಗಾಧಿ ರಾಜ ಅಂತ ಇರ್ತಾನೆ, ವಿಶ್ವಾಮಿತ್ರನ ಅಪ್ಪ ಅವನು. ಅವಳೊಬ್ಬಳು ಮಗಳು ಇರ್ತಾಳೆ, ಅವಳ ಹೆಸರು ಪಾಟಲಿ ಅಂತ ಇರುತ್ತೆ. ಮಹಾರಾಜನ ಮಗಳು ಮತ್ತು ವಿಶ್ವಾಮಿತ್ರನ ಸಹೋದರಿ. ವಿಶ್ವಾಮಿತ್ರನಗಳು ತಂಗಿ ಆಗಬೇಕು. ಆಕೆಯ ಇಚ್ಛೆಯಂತೆ ತನ್ನ ತಪೋಬಲದಿಂದ ಋಷಿ ಕೌಂಡಿಣ್ಯರು ಈ ನಗರವನ್ನು ನಿರ್ಮಿಸಿದರಂತೆ. ಅದು ಇದನ್ನು ಪಾಟಲಿ ಎಂಬುವಳು ಅವಳು ಗಾದಿರಾಜನ ಮಗಳು ಮತ್ತು ವಿಶ್ವಾಮಿತ್ರನ ಸಹೋದರಿನೂ ಆಗಿರ್ತಾಳೆ. ಅವಳ ಇಚ್ಛೆಯಂತೆ ತನ್ನ ತಪೋಬಲದಿಂದ ಋಷಿ ಕೌಂಡಿಣ್ಯರು ಈ ನಗರವನ್ನು ನಿರ್ಮಾಣ ಮಾಡ್ತಾರೆ. ಇನ್ನೊಂದು ಕಥೆಯಂತೆ ಪುತ್ರಕ ಎಂಬ ಹೆಸರಿನ ದಕ್ಷಿಣ ಪಥಸ್ಥಳ ಬಡಬ್ರಾಹ್ಮಣ ತರುಣನು ಪಾಟಲಿ ಎಂಬ ರಾಜಕನ್ಯೆಯನ್ನು ವಿವಾಹವಾದನು. ಇನ್ನೊಂದು ಕಥೆ ಪ್ರಕಾರ ಪುತ್ರಕ ಅನ್ನೋ ಹೆಸರವನು ಈ ದಕ್ಷಿಣ ಸ್ಥಳದ ಬಡಬ್ರಾಹ್ಮಣ ತರುಣನ ಪಾಟಲಿ ಎಂಬ ರಾಜಕನ್ಯೆಯನ್ನು ಮದುವೆ ಆಗ್ತಾನೆ. ಅದರಿಂದ ಇವೆರಡೂ ಸೇರಿಕೊಂಡು ಪಾಟಲಿಪುತ್ರ. ಇವರಿಬ್ಬರ ಹೆಸರನ್ನು ಸೇರಿಸಿ ಈ ನಗರವನ್ನು ಪಾಟಲಿಪುತ್ರ ಎಂದು ಕರೆಯಲಾಯಿತು. ಇತಿಹಾಸಕ್ಕೆ ತಿಳಿದಂತೆ ಪಾಟಲಿಪುತ್ರ ಕ್ರಿಸ್ತಪೂರ್ವ 480ರಲ್ಲಿ ನಿರ್ಮಾಣವಾಯಿತು. ಕ್ರಿಸ್ತಪೂರ್ವ
480ರಲ್ಲಿ ಈ ನಗರ ನಿರ್ಮಾಣ ಆಗುತ್ತೆ. ಪ್ರಾಚೀನ ಮಗಧ ರಾಜನಾದ ಅಜಾತಶತ್ರುವಿನಿಂದ ಈ ರಾಜಧಾನಿ ಸ್ಥಾಪಿತವಾಯಿತು. ಪ್ರಾಚೀನ ಮಗಧ ರಾಜನಾದ ಅಜಾತಶತ್ರು ಅಂತ ಒಬ್ಬ ರಾಜ ಇರ್ತಾನೆ, ಅವನ ರಾಜಧಾನಿಯಾಗಿ ಸ್ಥಾಪನೆ ಆಗುತ್ತೆ ಈ ಪಾಟಲಿಪುತ್ರ. ಇದರ ಮುಂಚೆ ರಾಜಗೃಹವು ಅವನ ರಾಜಧಾನಿಯಲ್ಲಿತ್ತು. ಈ ರಾಜಗೃಹ ಅನ್ನೋ ನಗರ ಇವನ ರಾಜಧಾನಿಯಲ್ಲಿರುತ್ತೆ, ಅಜಾತಶತ್ರುವಿನ ಆಸ್ಥಾನದಲ್ಲಿ, ಅವನ ಊರತ್ರ. ಆದರೆ ಮುಂದೆ ಸಾಮ್ರಾಜ್ಯ ರಕ್ಷಣೆ ಮತ್ತು ವಿಸ್ತರಣೆಯ ದೃಷ್ಟಿಯಿಂದ ರಾಜಗೃಹವನ್ನು ಬದಲಾಯಿಸುವುದು ಅವನಿಗೆ ಅನಿವಾರ್ಯವಾಯಿತು. ಮುಂದೆ ಏನಾಗುತ್ತೆ, ಸಾಮ್ರಾಜ್ಯದ ರಕ್ಷಣೆ ಮತ್ತು ವಿಸ್ತೀರ್ಣತೆ ದೃಷ್ಟಿಯಿಂದ ರಾಜಗೃಹವನ್ನು ನಗರವನ್ನು ಬದಲಾವಣೆ ಮಾಡ್ತಾನೆ. ಅವನಿಗದು ಅನಿವಾರ್ಯವಾಗಿತ್ತು. ಆದ್ದರಿಂದ ಗಂಗೆಯ ದಡದಲ್ಲಿದ್ದ ಈ ಸುರಕ್ಷಿತ ಸ್ಥಳದಲ್ಲಿ ರಾಜಧಾನಿಯನ್ನು ಕಟ್ಟಿಸಲು ನಿಶ್ಚಯಿಸಿದನು. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಗಂಗೆಯ ದಡದಲ್ಲಿದ್ದಂಥ ಈ ಸುರಕ್ಷಿತ ಸ್ಥಳದಲ್ಲಿ ರಾಜಧಾನಿಯನ್ನು ಕಟ್ಟಿಸ್ತಾನೆ. ಅಜಾತಶತ್ರುವಿನ ಇಬ್ಬರು ಮಂತ್ರಿಗಳಾದ ಅಜಾತಶತ್ರುವಿಗೆ ಇಬ್ಬರು ಮಂತ್ರಿಗಳಿರ್ತಾರೆ, ಸುನಿಧ ಮತ್ತು ವಸ್ತಕಾರರು ಅನ್ನೋ ಇಬ್ಬರು ಮಂತ್ರಿಗಳು. ರಾಜಧಾನಿಯ ಜವಾಬ್ದಾರಿ ಹೊತ್ತಿದ್ದರು. ಈ ನಗರ ನಿರ್ಮಾಣ ಮಾಡೋಕ್ಕೆ ಇವರಿಬ್ಬರು ಜವಾಬ್ದಾರಿ ತಗೊಂಡಿರ್ತಾರೆ. ನಗರ ನಿರ್ಮಾಣದ ಹಂತದಲ್ಲಿಯೇ ಮಹಾ ಪರಿನಿರ್ವಾಣಕ್ಕಾಗಿ ಹೊರಟಿದ್ದ ಭಗವಾನ್ ಬುದ್ಧನು ಅಜಾತಶತ್ರುವಿನ ಮಂತ್ರಿಗಳ ಆಹ್ವಾನವನ್ನು ಮನ್ನಿಸಿ ಪಾಟಲಿಪುತ್ರಕ್ಕೆ ಆಗಮಿಸಿದನು. ಮುಂದೆ ಏನು ಮಾಡ್ತಾನೆ, ಇವನು ಮಹಾನಿರ್ವಾಣಕ್ಕಾಗಿ ಭಗವಾನ್ ಬುದ್ಧ ಹೊರಟಿರ್ತಾನೆ. ಆಗ ಏನು ಮಾಡ್ತಾರೆ, ಅಜಾತಶತ್ರುವಿನ ಮಂತ್ರಿಗಳ ಆಹ್ವಾನದ ಮೇರೆಗೆ ಅವನು ಇಲ್ಲಿಗೆ ಪಾಟಲಿಪುತ್ರಕ್ಕೆ ಆಗಮಿಸ್ತಾನೆ. ಅವನು ನಂದಾದಿ ವೈಶಾಲ್ಯದ ಕಡೆಗೆ, ನಂದರು ಇರ್ತಾರಲ್ಲಿ, ಅದು ವೈಶಾಲ್ಯ ಅನ್ನೋದು ಒಂದು ನಗರ, ವೈಶಾಲ್ಯದ ಕಡೆಗೆ ಹೊರಟಿದ್ದನು. ಆ ನಗರದ ಕಡೆಗೆ ಹೊರಟಿರ್ತಾನೆ. ಆಗ ಬುದ್ಧನ ಗೌರವಾರ್ಥ ಒಂದು ಔತಣವನ್ನು ಈ ನಗರದಲ್ಲಿ ನೀಡಲಾಗಿತ್ತು. ಒಂದು ಔತಣಕೂಟವನ್ನು ಬುದ್ಧನಿಗೆ ಗೌರವಾರ್ಥವಾಗಿ ನೀಡ್ತಾರೆ. ಈ ಸಂದರ್ಭದಲ್ಲಿ ಬುದ್ಧನು ರಾಜ ಅಜಾತಶತ್ರು ಮತ್ತು ಅವನ ಮಂತ್ರಿಗಳನ್ನು ಪ್ರಶಂಸಿಸಿ ಮುಂದೆ ಹೇಳ್ತಾನೆ. ಬುದ್ಧ ಏನು ಮಾಡ್ತಾನೆ, ಇವ್ರನ್ನ ಅಜಾತಶತ್ರುನ ಮತ್ತು ಅವನ ಮಂತ್ರಿಗಳಿಗೆ ಹೇಳ್ತಾರೆ. ಮುಂದೆ ಪ್ರಶಂಸಿಸಿ, ಈ ನಗರವು ಭವ್ಯದಲ್ಲಿ ಆರ್ಯಾವರ್ತದ ಶ್ರೇಷ್ಠ, ಅಂದರೆ ಮುಂದಿನ ಕಾಲಕ್ಕೆ, ಅಂದರೆ ಭವಿಷ್ಯ ಮುಂದೆ ಬರೋದನ್ನು ಹೇಳ್ತಾನೆ. ಆರ್ಯಾವರ್ತ ಅಂದರೆ ದೇಶದಲ್ಲೆಲ್ಲ ಶ್ರೇಷ್ಠವಾಗಿರುತ್ತೆ, ಶ್ರೇಷ್ಠ ರಾಜಧಾನಿ ಆಗುವುದಾಗಿಯೂ ವ್ಯಾಪಾರ ಉದ್ಯಮಗಳಿಗೆ ಪ್ರಸಿದ್ಧವಾಗಿ ಇರುವುದನ್ನು ಭವಿಷ್ಯ ದುಡಿದಿದ್ದನು. ಇದು ತುಂಬ ಮುಂದುವರಿಯುತ್ತೆ ಅಂತ, ಉದ್ಯಮ ಕೇಂದ್ರವೂ ಆಗುತ್ತೆ, ಇದು ಎಲ್ಲರಿಗೂ ನೋಡೋಕ್ಕೂ ಸುಂದರವಾಗಿರುತ್ತೆ, ಪ್ರವಾಸಿಗೆ ಒಳ್ಳೆಯ ಜಾಗ ಆಗಿರುತ್ತೆ ಅಂತ ಹೇಳ್ತಾನೆ. ಆದರೆ ಬೆಂಕಿ, ನೀರು ಮತ್ತು ಅಂತಃಕಲಹಗಳಿಂದಾಗಿ ಈ ನಗರವು ನಾಶವಾಗುವ ಭೀತಿ ಇರುವುದರಿಂದ ಎಚ್ಚರಿಕೆ ಅಗತ್ಯ ಎಂದಿದ್ದನು. ಅವನು ಮೊದಲೇ ಹೇಳಿದ್ದ. ಆದರೆ ಇಲ್ಲಿ ಬೆಂಕಿ, ನೀರು ಮತ್ತು ಕಲಹಗಳಿಂದ ಈ ನಗರ ಹಾಳಾಗದಂತೂ ಸಾಧ್ಯತೆ ಇದೆ, ನೀವು ಮುಂದೆ ಬರೋದನ್ನು ಎಚ್ಚರಿಕೆಯಿಂದ ಗಮನಿಸಿ ಅಂತ ಮೊದಲೇ ಹೇಳಿದ್ದ ಬುದ್ಧ. ನಂತರ ಬುದ್ಧನು ವೈಶಾಲಿಯ ಕಡೆ ತೆರಳಿದನು. ವೈಶಾಲಿ ಕಡೆಗೆ ಅವನು ಹೊರಡ್ತಾನೆ. ನಗರ ನಿರ್ಮಾಣ ಪೂರ್ಣವಾದ ಬಳಿಕ ಬುದ್ಧನ ಭೇಟಿಯ ಪಾವನ ಸ್ಮೃತಿಗಾಗಿ, ಅವನ ಸ್ಮೃತಿಗಾಗಿ ಭೇಟಿ ಮಾಡಿದ್ನಲ್ಲ, ಅದಕ್ಕಾಗಿ ಅವರು ಏನು ಮಾಡ್ತಾರೆ, ನಗರದ ಒಂದು ದ್ವಾರವನ್ನು ಗೌತಮ ದ್ವಾರ
ಎಂಬುದಾಗಿಯೂ ಗಂಗೆಯ ಒಂದು ಘಟ್ಟವನ್ನು ಗೌತಮ ತೀರ್ಥ ಎಂಬುದಾಗಿಯೂ ಕರೆಯಲಾಯಿತು. ಒಂದು ಗೌತಮ ದ್ವಾರ ಅಂತ ಕರೀತಾರೆ ಆ ನಗರದಲ್ಲಿ ಒಂದನ್ನು, ಇನ್ನೊಂದು ಗೌತಮ ತೀರ್ಥ ಅಂತ ಅವನ ಹೆಸರಲ್ಲಿ ಕರೀತಾರೆ. ಬುದ್ಧನ ಮಹಾಪರಿನಿರ್ವಾಣದ ನಂತರ, ಅಂದರೆ ಅವನ ಕಾಲವಾದ ಮೇಲೆ, ಅವನ ಹೆಸರಲ್ಲಿ ಅವನ ಕಮಂಡಲವನ್ನು ಪಾಟಲಿಪುತ್ರಕ್ಕೆ ತಂದು ಸಮಾಧಿ ಮಾಡಲಾಯಿತು. ಅವನ ಕಮಂಡಲನ್ನು ತಗೊಂಡು ಇಲ್ಲಿ ಪಾಟಲಿಪುತ್ರದಲ್ಲಿ ಸಮಾಧಿ ಮಾಡ್ತಾರೆ. ಈ ನಗರವು ಗಂಗಾ ಮತ್ತು ಶೋಣಿಭದ್ರಾ ನದಿಗಳ ಸಂಗಮ ಕ್ಷೇತ್ರಗಳಲ್ಲಿದೆ. ಗಂಗಾ ಮತ್ತು ಈ ನಗರ ಗಂಗಾ ಮತ್ತು ಶೋಣಿಭದ್ರಾ ಅನ್ನೋ ನದಿಗಳ ತಟದಲ್ಲಿ ಇದೆ. ಇದು 9 ಮೈಲಿ ಉದ್ದ ಮತ್ತು 2 ಮೈಲಿ ಅಗಲವಾಗಿತ್ತು. ಇದು 9 ಮೈಲಿ ಉದ್ದ, 2 ಮೈಲಿ ಅಗಲ ಇತ್ತು ಈ ನಗರ. ನಗರದ ಸುತ್ತ ಮರದ ದಿಮ್ಮಿಗಳಿಂದ ಗೋಡೆಯನ್ನು ನಿರ್ಮಿಸಲಾಗಿತ್ತು. ಆ ಕಾಲದಲ್ಲಿ ಇದು ಮರದ ದಿಮ್ಮಿಗಳಿಂದ ಗೋಡೆಯನ್ನು ನಿರ್ಮಾಣ ಮಾಡಿದರು. ಇದರಲ್ಲಿ 64 ಬಾಗಿಲುಗಳು, 64 ಬಾಗಿಲು ಇದೆಯಂತೆ ಅಲ್ಲಿ, ಮತ್ತು 570 ಬುರುಜುಗಳಿದ್ದವು. ತತ್ಕಾಲೀನ ಭಾರತದಲ್ಲಿ ಪಾಟಲಿಪುತ್ರವೇ ಪ್ರಮುಖ, ದೊಡ್ಡ ಮತ್ತು ಸಂಪದ್ಭರಿತ ನಗರವಾಗಿತ್ತು ಎಂದು ಗ್ರೀಕ್ ಇತಿಹಾಸಕಾರ ಮೆಗಾಸ್ಥೆನಿಸನು ಅಭಿಪ್ರಾಯಪಟ್ಟಿದ್ದಾನೆ. ಇದು ಆ ಕಾಲಕ್ಕೆ ಎಷ್ಟು ಮುಂದೆ ಇತ್ತು ಅಂದರೆ, ಆ ಮೆಗಾಸ್ಥೆನಿಸ್ ವರ್ಣಿಸಿರೋ ವಿಷಯ ಇದು. ತಾತ್ಕಾಲೀನ ಭಾರತದಲ್ಲಿ, ಅವತ್ತಿನ ಕಾಲದಲ್ಲಿ ಪಾಟಲಿಪುತ್ರವೇ ಪ್ರಮುಖ, ದೊಡ್ಡ ಮತ್ತು ಸಂಪದ್ಭರಿತ ನಗರವಾಗಿತ್ತು ಎಂದು ಗ್ರೀಕ್ ಮೆಗಾಸ್ಥೆನಿಸ್ ಇತಿಹಾಸಕಾರ ಇದನ್ನು ವರ್ಣಿಸಿದ್ದಾನೆ. ಅಜಾತಶತ್ರುವಿನ ನಂತರ ಅವನ ಮೊಮ್ಮಗನಾದ ಉದಯಾಶ್ವನು ಮಗಧ ಚಕ್ರವರ್ತಿಯಾದ. ಅವನ ಮೊಮ್ಮಗ, ಅಜಾತಶತ್ರುವಿನ ಮೊಮ್ಮಗ ಉದಯಾಶ್ವನು ಮಗಧ ರಾಜ್ಯದ ಶ್ರೇಷ್ಠ ಚಕ್ರವರ್ತಿ ಆಗ್ತಾನೆ. ಇವನು ರಾಜ್ಯ ವಿಸ್ತಾರದ ಜೊತೆಗೆ ನಗರವನ್ನು ವಿಸ್ತರಿಸಿದ. ನಗರವನ್ನು ಕೂಡ ಇವನು ವಿಸ್ತಾರ ಮಾಡ್ತೇನೆ. ಇವನ ಬಳಿಕ ಶಿಶುನಾಗ ಮತ್ತು ನಂದ ವಂಶದ ಅನೇಕರು ಇಲ್ಲಿ ಆಳಿದರು. ಶಿಶುನಾಗ ಸಂತತಿ, ನವನಂದರು ಈ ವಂಶಸ್ಥರೆಲ್ಲ ಈ ರಾಜ್ಯವನ್ನು ಆಳಿದ್ದಾರೆ. ನಂದರನ್ನು ಕೊನೆಗಾಣಿಸಿ ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಪೂರ್ವ 321ರಲ್ಲಿ ತನ್ನ ಪ್ರಭುತ್ವವನ್ನು ಇಲ್ಲಿ ಪ್ರಾರಂಭ ಮಾಡಿದನು. ಕ್ರಿಸ್ತಪೂರ್ವ 321ರಲ್ಲಿ ತನ್ನ ಪ್ರಭುತ್ವವನ್ನು ಚಂದ್ರಗುಪ್ತ ಮೌರ್ಯ ಇಲ್ಲಿ ಸ್ಥಾಪನೆ ಮಾಡ್ತಾನೆ. ಈ ನಗರದಲ್ಲಿ ಒಂದು ವಿಶಾಲವಾದ ಅರಮನೆಯನ್ನು ಅವನು ಕಟ್ಟಿಸಿದ. ಒಂದು ವಿಶಾಲವಾದ ಅರಮನೆಯನ್ನು ಚಂದ್ರಗುಪ್ತ ಮೌರ್ಯ ಕಟ್ಟಿಸ್ತಾನೆ. ಅತ್ಯಂತ ಕಲಾತ್ಮಕವಾಗಿದ್ದ ಈ ಪ್ರಾಸಾದವು ಮರದಿಂದ ತಯಾರಿಸಲಾಗಿತ್ತು. ಈ ಕಟ್ಟಡವನ್ನು ಮರದಿಂದಲೇ ತಯಾರು ಮಾಡಲಾಗಿತ್ತು. ಇವನ ಕಾಲದಲ್ಲಿಯೇ ಕ್ರಿಸ್ತಪೂರ್ವ 305ರಲ್ಲಿ ಗ್ರೀಕ್ ರಾಯಭಾರಿಯಾಗಿ ಮೆಗಾಸ್ಥೆನಿಸನು ಭಾರತಕ್ಕೆ ಬಂದಿದ್ದನು. ಅವನ ಕಾಲದಲ್ಲೂ ಮೆಗಾಸ್ಥೆನಿಸ್ ರಾಯಭಾರಿಯಾಗಿ ಬಂದಿದ್ದ ಚಂದ್ರಗುಪ್ತನ ಕಾಲದಲ್ಲಿ. ಚಂದ್ರಗುಪ್ತನ ಮೊಮ್ಮಗನಾದ ದೇವನಾಂಪ್ರಿಯ ಅಶೋಕನು ಕ್ರಿಸ್ತಪೂರ್ವ 269ರಲ್ಲಿ ನಗರದಲ್ಲಿ ಮಗಧದ ಚಕ್ರವರ್ತಿಯಾಗಿ ಕಿರೀಟಧಾರಣೆ ಮಾಡಿದನು. ಇವನು ಕ್ರಿಸ್ತಪೂರ್ವ 269ರಲ್ಲಿ ಅಶೋಕ ಈ ನಗರದ ಮಗಧ ಚಕ್ರವರ್ತಿಯಾಗಿ ಕಿರೀಟಧಾರಣೆ ಮಾಡ್ತಾನೆ. ಅಶೋಕ ಸುಮಾರು 40 ವರ್ಷಗಳ ಇವನ ದೀರ್ಘ ಆಳ್ವಿಕೆಯಲ್ಲಿ ಪಾಟಲಿಪುತ್ರದ ರೂಪ ಪೂರ್ಣ ಬದಲಾಯಿತು. ಇವನ ಕಾಲದಲ್ಲಿ ಪಾಟಲಿಪುತ್ರ
ಪೂರ್ಣ ಬದಲಾವಣೆ ಹೊಂದುತ್ತೆ. ನಗರದ ಸುತ್ತಲೂ ಇವನು ಬಲವಾದ ಕಲ್ಲಿನ ಕೋಟೆಯನ್ನು ಕಟ್ಟಿಸಿದನು. ಯಾರೂ ಹಾಗೆ ಮಾಡಿರಲಿಲ್ಲ. ಬಲವಾದ ಕೋಟೆಯನ್ನು ಸುತ್ತಲೂ ಕಟ್ಟಿಸ್ತಾನೆ. ಅದೇ ರೀತಿಯಲ್ಲಿ ಇವನ ಕಾಲದಲ್ಲಿ ಅನೇಕ ಹೊಸ ಮಹಲುಗಳು, ಮೇಘ ಮಂದಿರಗಳು, ಮಂದಿರಗಳು ಮಠ ಮಂದಿರಗಳು ನಿರ್ಮಾಣವಾದವು. ಮಠ ಮಂದಿರ, ಅರಮನೆ, ಹೊಸ ಮಹಲುಗಳೆಲ್ಲ ಸ್ಥಾಪನೆ ಆಗುತ್ತೆ ಇವನ ಕಾಲದಲ್ಲಿ. ಇವನ ಕಾಲದಲ್ಲಿ ಇಲ್ಲಿ ಒಂದು ಬೌದ್ಧ ಧರ್ಮದ ಪರಿಷತ್ತು ಕೂಡ ಇಲ್ಲೇ ಸ್ಥಾಪನೆ ಆಗುತ್ತೆ, ಸಮಾವೇಶಗೊಂಡಿತ್ತು. ಅಶೋಕನ ನಂತರ ಸಮರ್ಥ ರಾಜರು ಪಾಟಲಿಪುತ್ರಕ್ಕೆ ದೊರೆಯಲಿಲ್ಲ. ಇವನ ನಂತರ ಯಾರು ಸಮರ್ಥ ದೊರೆಗಳು ಇಲ್ಲಿಗೆ ದೊರೆಯಲಿಲ್ಲ ಈ ಪಾಟಲಿಪುತ್ರ ಆಳೋದಕ್ಕೆ. ಈ ಕಾರಣದಿಂದ ಗ್ರೀಕ್ ಯವನರಂತಹ ಶತ್ರುಗಳು ಪಾಟಲಿಪುತ್ರವನ್ನು ಗೆಲ್ಲುವ ಸಾಹಸ ಮಾಡತೊಡಗಿದರು. ಅಂದರೆ ಗ್ರೀಕರು ಮತ್ತು ಮುಸಲ್ಮಾನರು ಈ ಶತ್ರುಗಳು ಪಾಟಲಿಪುತ್ರವನ್ನು ಗೆಲ್ಲೋ ಸಾಹಸ ಮಾಡೋಕ್ಕೆ ಶುರು ಮಾಡ್ತಾರೆ. ಗ್ರೀಕ್ ಸೇನಾಪತಿಯಾದ ಡೆಮಾಸ್ಟ್ರಿಯಸ್ಸನು ಪಾಟಲಿಪುತ್ರದ ಮೇಲೆ ಆಕ್ರಮಣ ನಡೆಸಿ ಅಪಾರ ಸಂಪತ್ತನ್ನು ಸೂರೆಗೊಂಡ. ಗ್ರೀಕ್ ಡೆಮಾಸ್ಟ್ರಿಯಸ್ ಅನ್ನೋನು ಆಕ್ರಮಣ ನಡೆಸಿ ಅನೇಕ ಸಂಪತ್ತುಗಳನ್ನು ಇವನು ದೋಚ್ತಾನೆ. ಕಳಿಂಗದ ದೊರೆಯಾದ ಕಾರವೇಲನು ಎರಡು ಬಾರಿ ಈ ನಗರದ ಮೇಲೆ ದಾಳಿ ಮಾಡಿದ. ಕಾರವೇಲ ಅನ್ನೋನು 2 ಬಾರಿ ಈ ನಗರದ ಮೇಲೆ ದಾಳಿ ಇಡ್ತಾನೆ. ಈ ಸಮಯದಲ್ಲಿದ್ದ ಮೌರ್ಯ ವಂಶದ ಕೊನೆಯ ದೊರೆ ಬೃಹತ್ರಥನು ಅವನ ಶೃಂಗವಂಶೀಯ ಸೇನಾಪತಿಯಾದ ಪುಷ್ಪಮಿತ್ರನು ಕೊಂದು ಮಗಧ ಸಾಮ್ರಾಜ್ಯದ ಸೂತ್ರವನ್ನು ಕೈಗೆತ್ತಿಕೊಂಡನು. ಇವನ ವಂಶದಲ್ಲಿ ಬೃಹತ್ರಥ ಇರುತ್ತದೆ. ಈ ಬೃಹತ್ರಥ ನಂತರ ಶೃಂಗವಂಶೀಯ ಸೇನಾಪತಿಯಾದ ಪುಷ್ಯಮಿತ್ರ ಏನು ಮಾಡ್ತಾನೆ, ಅವನನ್ನೇ ಕೊಲ್ತಾನೆ. ತನ್ನ ಸ್ವಾಮಿನ ಕೊಂದು ಮಗಧ ಸಾಮ್ರಾಜ್ಯದ ಸೂತ್ರವನ್ನು ಕೈಗೆತ್ತಿಕೊಳ್ತಾನೆ. ಇವನು ತನ್ನ ಪರಾಕ್ರಮದಿಂದ ಗ್ರೀಕ್ ಯವನರನ್ನು ಗಡಿಯಾಚೆ ಓಡಿಸಿದ. ತನ್ನ ಪರಾಕ್ರಮದಿಂದ ಶತ್ರುಗಳನ್ನೆಲ್ಲ ಆಚೆಗೆ ಓಡಿಸ್ತಾನೆ. ಪುಷ್ಯಮಿತ್ರನ ನಂತರದ ಕೆಲವು ವರ್ಷಗಳು ಪಾಟಲಿಪುತ್ರದ ಬದುಕಿನಲ್ಲಿ ಅತ್ಯಂತ ದುರ್ದೈವದಿಂದ ಕೂಡಿದ್ದವು. ಇದಕ್ಕೆ ಅದೃಷ್ಟ ಅನ್ನೋದು ಬರಲೇ ಇಲ್ಲ. ಯಾವತ್ತೂ ಬರೀ ನಾಶ ಆಗ್ತಾನೇ ಹೋಗ್ತಾ ಇರುತ್ತೆ. ಈ ಪಾಟಲಿಪುತ್ರ ದುರ್ದೈವದಿಂದ ಕೂಡಿತ್ತು. ಖಂಡವ ಮತ್ತು ಶಕರ ಆಕ್ರಮಣದಿಂದ ಈ ನಗರ ತತ್ತರಿಸಿತು. ಖಂಡವ ಮತ್ತು ಶಕರು ಅಂತಿರ್ತಾರೆ. ಅವರ ಆಕ್ರಮಣದಿಂದ ಕೂಡ ಈ ನಗರ ತುಂಬ ನಾಶ ಆಗೋಕ್ಕೆ ಹೋಗ್ತಾ ಇರುತ್ತೆ, ನಾಶದ ಅಂತರದಲ್ಲಿರುತ್ತೆ. ನಂತರ ಮತ್ತೊಮ್ಮೆ ಗುಪ್ತರ ಆಳ್ವಿಕೆಯಲ್ಲಿ ಈ ನಗರದ ಶೋಭೆ ಹೆಚ್ಚಿತು. ಮುಂದೆ ವಿಕ್ರಮಾದಿತ್ಯನ ಕಾಲಕ್ಕೆ ಬರುತ್ತೆ, ಚಂದ್ರಗುಪ್ತ. ಆ ಕಾಲದಲ್ಲಿ ಇದರ ಶೋಭೆ ತುಂಬ ಶೋಭಾಯಮಾನವಾಗಿರುತ್ತೆ. ಮೊದಲನೇ ಚಂದ್ರಗುಪ್ತನಿಂದ ಪ್ರಾರಂಭವಾದ ಇವರ ಆಳ್ವಿಕೆ ಸಮುದ್ರಗುಪ್ತನ ಕಾಲದಲ್ಲಿ ವೈಭವದ ಸ್ಥಿತಿ ತಲುಪಿತು. ಮೊದಲನೇ ಚಂದ್ರಗುಪ್ತನಿಂದ ಹಿಡಿದು ಇವರ ಆಳ್ವಿಕೆ ಸಮುದ್ರಗುಪ್ತನ ಕಾಲದವರೆಗೂ ಅದು ವೈಭವದ ಸ್ಥಿತಿಯನ್ನು ಮುಟ್ಟಿರುತ್ತೆ. ಇವನು ಸಾಮ್ರಾಜ್ಯವನ್ನು ವಿಸ್ತರಿಸಿ ಅಶ್ವಮೇಧ ಯಾಗವನ್ನು ಮಾಡಿದನು. ಇವನು ಸಾಮ್ರಾಜ್ಯನೂ ವಿಸ್ತಾರ ಮಾಡ್ತಾನೆ, ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ. ಮೊದಲನೇ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಸುಮಾರು ಕ್ರಿಸ್ತಶಕ 400ರಲ್ಲಿ ಚೀನಾ ಯಾತ್ರಿಕ ಪಾಹಿಯಾನನು ಪಾಟಲಿಪುತ್ರಕ್ಕೆ ಭೇಟಿ ನೀಡಿದ. ಆವಾಗ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ
ಪಾಹಿಯಾನ್ ಬರ್ತಾನೆ, ಚೀನಾ ಯಾತ್ರಿಕ ಅವನು ತನ್ನ ಅಭಿಪ್ರಾಯದಲ್ಲಿ ಏನು ಹೇಳ್ತಾನೆ ಅಂದರೆ, ಭೇಟಿ ನೀಡಿದ ಮೇಲೆ ಇವನು ಇಲ್ಲೇ 3 ವರ್ಷ ನೆಲೆಸಿ ಸಂಸ್ಕೃತ ಇಲ್ಲೇ ಅವನು ವಿದ್ಯಾಭ್ಯಾಸ ಮಾಡ್ತಾನೆ, ಸಂಸ್ಕೃತವನ್ನು ಕಲಿತಾನೆಂದು ಇತಿಹಾಸದಲ್ಲಿದೆ. ಇಲ್ಲೇ ಸಂಸ್ಕೃತವನ್ನು ಕಲ್ತ್ಕೋತಾನೆ, ಪುಸ್ತಕಗಳನ್ನು ಬರೀತಾನೆ. ಗುಪ್ತರ ಕಾಲವನ್ನು ಸ್ವರ್ಣಯುಗ ಎಂದು ಕರೆದಿದ್ದಾರೆ. ಆ ಕಾಲವನ್ನೇ ಸುವರ್ಣಯುಗ ಅಂತ ಕರೆಯೋದು. ಗುಪ್ತ ರಾಜ್ಯ ಪತನವಾದ ಬಳಿಕ ಮಗಧ ಹರ್ಷನ ಸಾಮ್ರಾಜ್ಯವನ್ನು ಸೇರಿತು. ಹರ್ಷವರ್ಧನ ಇರ್ತಾನೆ, ಈ ಪಾಟಲಿಪುತ್ರ ಅವನ ರಾಜ್ಯಕ್ಕೆ ಸೇರಿಕೊಳ್ಳುತ್ತೆ. ಇವನ ಕಾಲದಲ್ಲಿ ಕ್ರಿಸ್ತಶಕ 637ರಲ್ಲಿ ಚೀನಾ ಯಾತ್ರಿಕ ಹ್ಯೂಯನ್ಸಾಂಗನು ಭಾರತಕ್ಕೆ ಭೇಟಿ ನೀಡಿದ್ದ. ಇವನ ಕಾಲದಲ್ಲಿ ಕ್ರಿಸ್ತಶಕ 637ರಲ್ಲಿ ಹ್ಯೂಯನ್ಸಾಂಗ್ ಇವನ ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಾನೆ. ಹರ್ಷವರ್ಧನನು ಕನೂಜಿನ ಮೂಲಕ ಆಳುತ್ತಿದ್ದ. ಕನೂಜ್ ಅಂತ ಒಂದು ನಗರ ಇರುತ್ತೆ, ಆ ಮೂಲಕ ಇವನು ರಾಜ್ಯವನ್ನು ಆಳುತ್ತಾ ಇರ್ತಾನೆ. ಆಳಿದನಾದ್ದರಿಂದ ಪಾಟಲಿಪುತ್ರವು ತನ್ನ ಹಿರಿಮೆಯನ್ನು ಕಳೆದುಕೊಂಡಿತ್ತು. ಅದಕ್ಕೆ ಹಿರಿಮೆ ಕೊಟ್ಟಿರಲಿಲ್ಲ. ನಂತರ ಈ ನಗರದ ಬಾಳಿನಲ್ಲಿ ಒಳ್ಳೆಯ ದಿನಗಳು ಬರಲೇ ಇಲ್ಲ. ಮುಂದೆ ಅದಕ್ಕೆ ಶುಭ ದಿನಗಳು ಬರಲೇ ಇಲ್ಲ. ಮುಸಲ್ಮಾನರ ಆಕ್ರಮಣಕ್ಕೂ ಇದು ತುತ್ತಾಯಿತು. ಮುಸ್ಲಿಮರ ಆಕ್ರಮಣಕ್ಕೆ ಜರ್ಜರಿತ ಆಗುತ್ತೆ ಈ ನಗರ. ಬ್ರಿಟಿಷರು ಸಾಕಷ್ಟು ಅತ್ಯಾಚಾರವನ್ನು ಇಲ್ಲಿ ನಡೆಸಿದ್ದಾರೆ. ಆಂಗ್ಲರು ಅವರು ಬಂದು ತುಂಬ ಅದನ್ನು ಹಾಳು ಮಾಡಿದ್ದಾರೆ ವಿನಃ ಅದನ್ನು ಮುಂದುವರಿಸಲಿಲ್ಲ. 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ವಿಫಲಗೊಂಡ ಬಳಿಕ ಅದು ಬ್ರಿಟಿಷರ ಅಧೀನವಾಯಿತು. ಇಲ್ಲಿ 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ವಿಫಲಗೊಂಡ ಮೇಲೆ ಇದೇನಾಯಿತು, ಬ್ರಿಟಿಷರ ಅಧೀನಕ್ಕೆ ಬಂತು. ಪಾಟಲಿಪುತ್ರವು ಪ್ರಾಚೀನ ಭಾರತದ ಅತ್ಯಂತ ಮಹತ್ವದ ನಗರವಾಗಿತ್ತು. ಪಾಟಲಿಪುತ್ರ ಪ್ರಾಚೀನ ಕಾಲದಲ್ಲಿ ಭಾರತದ ಅತ್ಯಂತ ಮಹತ್ವ ನಗರವಾಗಿತ್ತು. ಈ ನಗರದ ಇತಿಹಾಸವೆಂದರೆ ಅದು ತತ್ಕಾಲೀನ ಭಾರತದ ವಿಜಯದ ಮತ್ತು ಕೀರ್ತಿ ವೈಭವಗಳ ಇತಿಹಾಸ. ಅಂದರೆ ಅದು ಹೇಗಿತ್ತು ಅಂದರೆ, ಈ ನಗರದ ಇತಿಹಾಸ ಚರಿತ್ರೆ ಅಂತ ಹೇಳಿದರೆ ಅದು ಆ ಕಾಲದಲ್ಲಿ ಭಾರತದ ವಿಜಯದ ಮತ್ತು ಕೀರ್ತಿ ವೈಭವಗಳ ಇತಿಹಾಸ ಇತ್ತು. ಆವಾಗ ಯುರೋಪಿನ ಇತಿಹಾಸದಲ್ಲಿ ರೋಮ್ ನಗರಕ್ಕಿರುವ ಸ್ಥಾನ ಭಾರತೀಯ ಇತಿಹಾಸದಲ್ಲಿ ಪಾಟಲಿಪುತ್ರಕ್ಕಿದೆ ಅಂತ ಜನರ ಅಭಿಪ್ರಾಯ ಏನಿತ್ತು ಅಂದರೆ, ಯುರೋಪಿನ ಇತಿಹಾಸದಲ್ಲಿ ರೋಮ್ ನಗರಕ್ಕಿರುವಂಥ ಸ್ಥಾನ ಭಾರತದ ಇತಿಹಾಸದಲ್ಲಿ ಪಾಟಲಿಪುತ್ರಕ್ಕೆ ಇದೆ ಅನ್ನೋದು ಅಭಿಪ್ರಾಯ. ಕ್ರಿಸ್ತಪೂರ್ವ 5ನೇ ಶತಮಾನದಿಂದ ಕ್ರಿಸ್ತಶಕ 6ನೇ ಶತಮಾನದವರೆಗಿನ ಪ್ರದೀರ್ಘ ಕಾಲ ಖಂಡದಲ್ಲಿ ಈ ನಗರವು ರಾಜಧಾನಿಯಾಗಿ ಗೌರವಿಸಲ್ಪಟ್ಟಿದೆ. ಕ್ರಿಸ್ತಶಕ 6ನೇ ಶತಮಾನದವರೆಗೂ ಇಲ್ಲಿ ಈವರೆಗಿನ ತುಂಬ ದೀರ್ಘಕಾಲ ಇದು ಕಾಲಖಂಡದಲ್ಲಿ ಯುರೋಪ್ ಖಂಡದಲ್ಲಿ ಈ ನಗರ ರಾಜಧಾನಿಯಾಗಿ ಗೌರವಿಸಲ್ಪಟ್ಟಿದೆ. ಅವಧಿಯಲ್ಲಿ ಇಲ್ಲಿನ ಅರಸರು ಭಾರತದಲ್ಲಿ ಮಾತ್ರ ಅಲ್ಲ, ಭಾರತದ ಹೊರಗೂ ತಮ್ಮ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಿಸಿದ್ದರು. ನಮ್ಮ ಭಾರತದಲ್ಲೇ ಎಲ್ಲ ಹೊರಗಡೆ ಕೂಡ ಗಡಿಗಳನ್ನು ವಿಸ್ತಾರ ಮಾಡಿದರು. ಇಲ್ಲಿಂದ ಬೌದ್ಧ ಭಿಕ್ಷುಗಳು
ಗಾಂಧಾರ, ಅಫ್ಘಾನಿಸ್ತಾನ, ಶ್ರೀಲಂಕಾ, ಜಪಾನ್, ನೇಪಾಳ, ಟಿಬೆಟ್, ತುರ್ಕಿಸ್ತಾನ್, ಚೀನಾ, ಬರ್ಮಾ, ಇಂಡೋನೇಷ್ಯಾ, ಜಾವಾ, ಸುಮಾತ್ರ ಇತ್ಯಾದಿ ಸಮುದ್ರದ ದೇಶಗಳಿಗೆ ಧರ್ಮ ದಿಗ್ವಿಜಯಕ್ಕಾಗಿ ತೆರಳಿದರು. ದಿಗ್ವಿಜಯಕ್ಕಾಗಿ ಈ ದೇಶಗಳಿಗೆಲ್ಲ ವಿಜಯ ಮಾಡಿದ್ರು. ಈ ಎಲ್ಲ ದೇಶಗಳಲ್ಲಿ ಇಂದಿಗೂ ಭಾರತದ ಬಗ್ಗೆ ಕೃತಜ್ಞತೆ ಇದೆ. ನಮ್ಮ ಭಾರತ ಅನ್ನೋ ಭಾವನೆ ಅವರಲ್ಲಿ ಇವತ್ತೂ ಇದೆ. ತಕ್ಷಶಿಲೆಯ ಮೇಲೆ ವಿದೇಶಿಯರ ಆಕ್ರಮಣವಾದಾಗ ಅಲ್ಲಿನ ಆಚಾರ್ಯರು, ವಿದ್ಯಾರ್ಥಿಗಳು, ಈ ತಕ್ಷಶಿಲೆ ಮೇಲೆ ಆಕ್ರಮಣ ಆಗುತ್ತೆ. ಆ ಕಾಲದಲ್ಲಿ ಅಲ್ಲಿನ ಆಚಾರ್ಯರು, ವಿದ್ಯಾರ್ಥಿಗಳು ಕೂಡ ಪಾಟಲಿಪುತ್ರದಲ್ಲಿ ಆಶ್ರಯ ಪಡೆದರು. ಆ ಕಾಲದಲ್ಲಿ ಪಾಟಲಿಪುತ್ರದಲ್ಲಿ ಅವರು ಆಶ್ರಯ ಪಡ್ಕೊಂಡಿದ್ದರು. ಶಾಸ್ತ್ರಕಾರರು ಮತ್ತು ವಿದ್ವಾಂಸರು ಇಲ್ಲಿನ ಪಂಡಿತರ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರೆ ಮಾತ್ರ ರಾಜಮಾನ್ಯತೆ ಲಭಿಸುತ್ತಿದ್ದವು. ಇಲ್ಲಿ ಶಾಸ್ತ್ರಕಾರರಾಗಲಿ ಮತ್ತು ವಿದ್ವಾಂಸರಾಗಲಿ ಇಲ್ಲಿನ ಪಂಡಿತ ಪರೀಕ್ಷೆ ಪಾಸಾದರೆ ಮಾತ್ರ ಅವರಿಗೆ ರಾಜಮಾನ್ಯತೆ ಸಿಗ್ತಾ ಇತ್ತು. ಇಲ್ಲಿ ಇಲ್ಲ. ವರ್ಷ, ಉಪವರ್ಷ, ಪಾಣಿನಿ ಇವರೆಲ್ಲ ಕವಿಗಳ ಹೆಸರುಗಳು. ಇದು ವರ್ಷ ಅನ್ನೋನು, ಉಪವರ್ಷ, ಪಾಣಿನಿ, ಪಿಂಗಳ, ವ್ಯಾಡಿ, ವರರುಚಿ, ಪತಂಜಲಿ ಮುಂತಾದ ಪಂಡಿತರು ಪಾಟಲಿಪುತ್ರದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರವೇ ವಿದ್ವಾಂಸರೆಂದು ಮಾನ್ಯತೆ ಗಳಿಸಿದ್ದರು ಎಂಬುದಾಗಿ ರಾಜಶೇಖರನ ಕಾವ್ಯಮೀಮಾಂಸೆಯಲ್ಲಿದೆ. ಖ್ಯಾತಿ ಖಗೋಳಶಾಸ್ತ್ರಜ್ಞ ಆರ್ಯಭಟನು ಜನಿಸಿದ್ದು ಪಾಟಲಿಪುತ್ರದಲ್ಲೇ. ನಾವು ಆರ್ಯಭಟನ ಹೆಸರು ಕೇಳ್ತೀವಲ್ವ, ಅವರು ಕೂಡ ಈ ಪಾಟಲಿಪುತ್ರದಲ್ಲೇ ಜನಿಸಿರೋದು. ಇಲ್ಲಿನ ವಿದ್ಯಾಲಯದಲ್ಲಿ ಆಯುರ್ವೇದ, ಅಲ್ಲಿ ಏನೇನಿತ್ತು ವಿದ್ಯಾಭ್ಯಾಸ ಅಂತ, ಆಯುರ್ವೇದ ಮತ್ತು ಶಸ್ತ್ರಚಿಕಿತ್ಸೆಗಳ ಶಿಕ್ಷಣ ನೀಡಲಾಗುತ್ತಿತ್ತು. ಶಸ್ತ್ರಚಿಕಿತ್ಸೆಗಳ ಶಿಕ್ಷಣ ಕೂಡ ಇಲ್ಲಿ ಇರುತ್ತಿತ್ತು. ಶಸ್ತ್ರಗಳು ವಿದ್ಯಾಭ್ಯಾಸ ಕೊಡ್ತಾಯಿದ್ರು. ಇಲ್ಲಿ ಶಿಕ್ಷಣ ಪಡೆದ ಶಸ್ತ್ರಚಿಕಿತ್ಸೆಯ ವಿಶಾರದರನ್ನು ಅರಬ್ ದೇಶಗಳಲ್ಲಿ ಅತ್ಯಂತ ಗೌರವದಿಂದ ಕಾಣುತ್ತಿದ್ದರು. ಅರಬ್ಬಿ ದೇಶದವರು ಇವರನ್ನು ಕರೆಸ್ಕೊತಾ ಇದ್ದರು, ಈ ಆಯುರ್ವೇದದವ್ರನ್ನ ತಮ್ಮ ದೇಶಕ್ಕೆ ಅತ್ಯಂತ ಗೌರವದಿಂದ ಕಾಣ್ತಾ ಇದ್ದರು. ವಿಶೇಷ ಶಿಕ್ಷಣಕ್ಕಾಗಿ ಅರಬ್ ಬಾದಶಹನು ತನ್ನ ಹಕೀಮರನ್ನು ಪಾಟಲಿಪುತ್ರಕ್ಕೆ ಕಳುಹಿಸುತ್ತಿದ್ದ. ತನ್ನ ವೈದ್ಯರನ್ನು ಇಲ್ಲಿಗೆ ಕಳಿಸ್ಕೊಡ್ತಾ ಇದ್ದ. ಅರಬ್ ಖಲೀಫನು 8ನೇ ಶತಮಾನದಲ್ಲಿ ಮಾಣಿಕ್ಯ ಮತ್ತು ಧನ್ವಂತ್ರಿ ಎಂಬ ಇಬ್ಬರು ವಿದ್ವಾಂಸರನ್ನು ಅವನಲ್ಲಿಯೇ ಕಳಿಸ್ಕೊಳ್ತಾನೆ. ಚರಕ ಸುಶ್ರುತರ ಗ್ರಂಥಗಳನ್ನು ಭಾಷಾಂತರಿಸುವ ಸಲುವಾಗಿ. ಈ ಗ್ರಂಥಗಳನ್ನು ಭಾಷಾಂತರ ಮಾಡೋದಕ್ಕೆ ಅವರಿಬ್ಬರನ್ನ ಕರೆಸತೊಡಗಿದ. ಕಾತ್ಯಾಯನ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ, ಚಾಣಕ್ಯ ಮೆಗಾಸ್ತನೀಸ್ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ, ಉಪಗುಪ್ತ ಕ್ರಿಸ್ತಪೂರ್ವ 3ನೇ ಶತಮಾನ, ಆರ್ಯಭಟ ಕ್ರಿಸ್ತಶಕ 5ನೇ ಶತಮಾನ ಇತ್ಯಾದಿ ಅನೇಕ ಮಹನೀಯರು ಇಲ್ಲಿ ನೆಲೆಸಿದ್ದರು. ಮೌರ್ಯರ ಕಾಲದಿಂದ ಇಲ್ಲಿ ರಾಜನೀತಿ, ಯಾವ್ಯಾವ ನೀತಿಗಳು ಇಲ್ಲಿತ್ತು ಅಂದರೆ ರಾಜನೀತಿ ಮತ್ತು ಗೂಢಚಾರ್ಯರುಗಳಿಗೆ ಸಂಬಂಧಿಸಿದ ಶಿಕ್ಷಣ ನೀಡುವ ವ್ಯವಸ್ಥೆ ಪ್ರಾರಂಭವಾಯಿತು. ಬೇಹುಗಾರಿಕೆ ಅಂತ ಹೇಳ್ತಾರಲ್ವ, ಗೂಢಚಾರ್ಯರದು, ಆ ಶಿಕ್ಷಣ ಕೂಡ ಅಲ್ಲಿ ನೀಡಲಾಗ್ತಾ ಇತ್ತು. ಅಶೋಕನ ಕಾಲದಲ್ಲಿ ಬೌದ್ಧ ತತ್ವ
ತತ್ವಾರ್ಥದ ಶಿಕ್ಷಣ ಕೇಂದ್ರವಾಗಿ ಖ್ಯಾತಿ ಪಡೆಯಿತು. ಬೌದ್ಧ ಕೇಂದ್ರದ ಖ್ಯಾತಿ ಕೂಡ ಇಲ್ಲಿ ಶಿಕ್ಷಣವಾಗಿ ಪಡೆಯಿತು. ಮೌರ್ಯರ ಕಾಲದಲ್ಲಿ ಇಲ್ಲಿನ ಶಿಕ್ಷಣ ಮಾಧ್ಯಮ ಪಾಲಿ ಭಾಷೆಯಾಗಿತ್ತು. ಆವಾಗ ಪಾಲಿ ಭಾಷೆಯಲ್ಲಿ ವಿದ್ಯಾ ಶಿಕ್ಷಣ ಕೊಡ್ತಾಯಿದ್ರು. ಶೃಂಗ, ಕಣ್ವ, ಗುಪ್ತ ಮುಂತಾದವರ ಕಾಲದಲ್ಲಿ ಪಾಳಿ ಭಾಷೆಯ ಸ್ಥಾನ ಸಂಸ್ಕೃತಕ್ಕೆ ದೊರೆಯಿತು. ಅದು ಹೋಗಿ ಪಾಲಿ ಭಾಷೆ ಹೋಗಿ ಸಂಸ್ಕೃತ ಅದನ್ನು ಪಡ್ಕೊಳ್ತು. ಗುಪ್ತರ ನಂತರ ಪಾಟಲಿಪುತ್ರ ಶೈಕ್ಷಣಿಕ ಮಹತ್ವ ಕಡಿಮೆಯಾಗಿ ನಳಂದ, ವಿಕ್ರಮಶಿಲಾ ಮುಂತಾದ ವಿದ್ಯಾಕೇಂದ್ರಗಳು ಮೇಲೆ ಬಂದವು. ಇದು ಕೆಳಗಡೆ ಹೋಗ್ಬಿಡುತ್ತೆ ಈ ವಿದ್ಯಾಕೇಂದ್ರಗಳೆಲ್ಲ. ಅಲ್ಲಿ ಈಗ ನಳಂದ ಮತ್ತು ವಿಕ್ರಮಶಿಲಾ ಅನ್ನೋ ಕಾಲೇಜು, ಅದು ವಿಶ್ವವಿದ್ಯಾನಿಲಯ ಬರುತ್ತೆ. ಪಾಟ್ನಾ ಒಂದು ಶಕ್ತಿಪೀಠವೂ ಆಗಿದೆ. ಅಲ್ಲಿ ಶಕ್ತಿಪೀಠ ಕೂಡ ಅದರಲ್ಲಿ ಇದೆ. ದಕ್ಷಯಜ್ಞದಲ್ಲಿ ಆತ್ಮರ್ಪಿಸಿದ ಸತೀದೇವಿಯ ಶರೀರವನ್ನು ಹೊತ್ತುಕೊಂಡು ಶಿವನು ಸಂಚರಿಸುತ್ತಿದ್ದಾಗ ಈ ಕ್ಷೇತ್ರದಲ್ಲಿ ಅವಳ ವಸ್ತ್ರ ಬಿದ್ದಿತು. ಅವಳ ವಸ್ತ್ರ ಬಿದ್ದ ಮೇಲೆ ಅಲ್ಲೇನಾಗುತ್ತೆ, ಆ ಕಾರಣದಿಂದ ಇಲ್ಲಿ ಪಾಟ್ನಾದೇವಿಯ ಮಂದಿರವು ನಿರ್ಮಾಣವಾಯಿತು. ಆ ದೇವಿ ಮಂದಿರ ಇಲ್ಲಿ ಇದೆ ಪಾಟಲಿಪುತ್ರದಲ್ಲಿ. ಇಲ್ಲಿ ಪಾಟ್ನಾದೇವಿಯ 2 ಮಂದಿರಗಳಿವೆ. ಕ್ರಿಸ್ತಶಕ 1660ರಲ್ಲಿ ಪಾಟ್ನಾದಲ್ಲಿ ಸಿಖ್ ಸಂಪ್ರದಾಯದವರು 10ನೇ ಗುರುಗಳಾದ ಗುರುಗೋವಿಂದರು ಗುರುಗೋವಿಂದ ಸಿಂಗರು ಜನಿಸಿದರು. 10ನೇ ಗುರುಗಳು ಇಲ್ಲೇ ಜನ್ಮ ತಾಳ್ತಾರೆ. ಈ ಕಾರಣದಿಂದ ಇದು ಸಿಖ್ ಪಂಥೀಯರ ಪಾವನ ತೀರ್ಥವೆನಿಸಿತು. ಇಲ್ಲಿ ಪಾವನ ಕ್ಷೇತ್ರ ಕೂಡ ಆಯಿತು ಅವರು ಜನಿಸಿದ ಮೇಲೆ. ರಾಜ ರಣಜಿತ್ ಸಿಂಗನು ಗೋವಿಂದ ಸಿಂಗರ ಜನ್ಮಸ್ಥಳದಲ್ಲಿ ಒಂದು ಸ್ಮೃತಿ ಮಂದಿರವನ್ನು, ಅವರ ನೆನಪಿಗಾಗಿ ಒಂದು ಮಂದಿರ ಕಟ್ಟಿಸ್ತಾನೆ ರಣಜಿತ್ ಸಿಂಗ್. ಈ ಮಂದಿರದಲ್ಲಿ ಗೋವಿಂದ ಸಿಂಗರು ಶೈಶವದಲ್ಲಿ ಮಲಗಿದ್ದ ತೊಟ್ಟಿಲು, ಅವರ ಪಾದಕ್ಕೆ ಪವಿತ್ರ ಗ್ರಂಥ ಸಾಹೇಬದನ್ನು ಇಡಲಾಗಿದೆ. ಇವರದ ಜ್ಞಾಪಕಾರ್ಥವಾಗಿ ಅವರು ಮಲಗುತ್ತಿದ್ದ ತೊಟ್ಲು, ಆ ಗ್ರಂಥ ಎಲ್ಲವನ್ನು ಅವರ ಇದರಲ್ಲಿ ಇಟ್ಟಿದ್ದಾರೆ. 15 ದಿನಗಳಿಗೊಮ್ಮೆ ಈ ವಸ್ತುಗಳನ್ನು ಭಕ್ತರಿಗೆ ತೋರಿಸಲಾಗುವುದು. 15 ದಿವಸಕ್ಕೊಂದ್ಸಲಿ ಇದನ್ನು ಭಕ್ತರಿಗೆ ತೋರಿಸ್ತಾ ಇರ್ತಾರೆ. ಇಲ್ಲಿರುವ ಗುರುಗ್ರಂಥ ಸಾಹೇಬವು ಗುರುಗೋವಿಂದ ಸಿಂಗರೇ ಇದ್ದರಂತೆ. ಇದನ್ನು ಅವರೇ ಉಪಯೋಗಿಸ್ತಾ ಇದ್ದರು. ಅದರ ಮೇಲೆ ಬಾಣದಿಂದ ಅವರು ತಮ್ಮ ಹೆಸರನ್ನು ಬರೆದಿದ್ದಾರೆ. ಬಾಣ ತುದಿಯಿಂದ ಅವರ ಹೆಸರನ್ನು ಬರೆದಿದ್ದಾರೆ. ನಾರಾಯಣ ಹರಿ ಗೋವಿಂದ, ಶ್ರೀಗಿರಿವಾಸ ಗೋವಿಂದ, ಸಾಧುಜನ ಪೋಷ ಗೋವಿಂದ, ಮಾಧವ ಮುರಹರಿ ಗೋವಿಂದ.